ತಮಿಳುನಾಡು ರಾಜ್ಯಪಾಲರಿಗೆ ಆಟ ವಿಜಯ್ಗೆ ಇಲ್ಲಿ ಸಂಕಷ್ಟ ಆಗಿದೆ. ದೊಡ್ಡ ಪಕ್ಷಕ್ಕೂ ಸರ್ಕಾರ ರಚನೆಗೆ ಸಿಗದ ಅವಕಾಶ. ತಮಿಳುನಾಡು ರಾಜ್ಯಪಾಲರಿಗೆ ಆಟ ಆದರೆ ವಿಜಯ್ಗೆ ಸಂಕಷ್ಟ. ದೊಡ್ಡ ಪಕ್ಷಕ್ಕೂ ಸರ್ಕಾರ ರಚನೆಗೆ ಸಿಗದ ಅವಕಾಶ. ಗವರ್ನರ್ ನಡೆ ಕಂಡು ಹಣೆ ಚೆಚ್ಚಿಕೊಳ್ತಿರೋ ವಿಜಯ್. ದೊಡ್ಡ ಪಕ್ಷ ಲೆಕ್ಕಕ್ಕಿಲ್ಲ, ಪಕ್ಕಾ ನಂಬರ್ ಬೇಕೇ ಬೇಕು ಅಂತಾರೆ. ನಂಬರ್ ತಂದ್ರೆ ಸರ್ಕಾರ ರಚನೆಗೆ ಅವಕಾಶ ಕೊಡ್ತೀನಿ ಅಂತಾರೆ. ಖಾಸಗಿ ವಾಹಿನಿಯಲ್ಲಿ ಮಾತನಾಡಿದ ಗವರ್ನರ್ ಹರ್ಲೇಕರ್, ಮಾಸ್ಟರ್ಗೆ ಗಣಿತ ಪಾಠ ಮಾಡುತ್ತಿರೋ ರಾಜ್ಯಪಾಲರ ನಡೆಯಿಂದ ಕಂಗಾಲಾಗಿರೋ ವಿಜಯ್. 20 ದಿನ ಟೈಮ್ ಕೊಡಿ ಎಂದು ಗೋಗರಿಯುತ್ತಿರೋ ದಳಪತಿ. ದಳಪತಿ ವಿಜಯ್ ಕೇಳ್ತಾ ಇದ್ದಾರೆ 20 ದಿನ ಟೈಮ್ ಕೊಡಿ ಅಂತ. 20 ದಿನ ಟೈಮ್ ಕೊಡುವಂತ ಅವಕಾಶ ಇದೆಯಾ? ಕೊಡಬಹುದಾ ಅಷ್ಟು ದಿನಗಳವರೆಗೆ? ಇಂಥ ಕೇಸ್ಗಳು ಹಿಂದೆ ಸುಪ್ರೀಂ ಕೋರ್ಟ್ಗೆ ಹೋದಂಥ ಸಂದರ್ಭದಲ್ಲಿ ಏನು ಹೇಳಿತ್ತು ಸುಪ್ರೀಂ? 15 ಡೇಸ್ ಅವಕಾಶ ಕೇಳಿತ್ತು ಒಂದು ಪಕ್ಷ. 15 ಡೇಸ್ ಅವಕಾಶ ಕೇಳಿದಾಗ ಅಷ್ಟೆಲ್ಲ ಟೈಮ್ ಕೊಡೋಕ್ಕಾಗಲ್ಲ, 24 ಗಂಟೆ ಕೊಡ್ತೀವಿ, ಅಷ್ಟರಲ್ಲಿ ಏನು ಮಾಡ್ತೀರಾ ಮಾಡಿ ಸರ್ಕಾರ ರಚನೆ ಮಾಡ್ಕೊಳ್ಳಿ ಅಂತ ಸುಪ್ರೀಂ ಕೋರ್ಟ್ ಹೇಳಿತ್ತು. ಬಟ್ ಇದನ್ನ 20 ದಿನ ಟೈಮ್ ಕೊಡಿ ಅಂತ ವಿಜಯ್ ಕೇಳ್ತಾ ಇದ್ದಾರೆ. ಬಟ್ ಇದಕ್ಕೆ ಗವರ್ನರ್ ಒಪ್ಕೊಳ್ತಾರಾ? ಗವರ್ನರ್ ಒಪ್ಕೊಳ್ಳಿಲ್ಲ ಅಂದ್ರೆ ನಾವು ಸುಪ್ರೀಂ ಮೊರೆ ಹೋಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸುಪ್ರೀಂ ಕೋರ್ಟಲ್ಲಿ ಏನಾಗುತ್ತೆ ಅಂದರೆ ಒಂದು ರೀತಿ ಈಗ ಸುಪ್ರೀಂ ಕೋರ್ಟ್ ಹೋಗಿ ಅಥವಾ ಈ ರೀತಿಯಾಗಿ ಲ್ಯಾಗ್ ಆದರೆ ಟೈಮು ಅಲ್ಲಿ ಇನ್ನೊಂಚೂರು ಅವಕಾಶ ಸಿಗುತ್ತೆ, ಏನೋ ಒಂದು ಮಾಡ್ಕೋಬೋದು ಅನ್ನುವಂಥ ಒಂದು ಪ್ಲಾನಿಂಗು ಇರ್ಬೋದು. ಬಟ್ ಇಲ್ಲಿ ಗವರ್ನರ್ ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ನಂಬರ್ ಬೇಕೇ ಬೇಕು ಅಂತ ಹೇಳ್ತಾ ಇದ್ದಾರೆ. ಖಾಸಗಿ ಚಾನಲಲ್ಲಿ ಕೂಡ ಮಾತನಾಡ್ತಾರೆ. ಏನಂತ ಮಾತನಾಡ್ತಾರೆ? ಒಂದು ಸರ್ಕಾರ ರಚನೆ ಆಗಬೇಕಂದ್ರೆ ಅದರದೇ ಆದಂಥ ಒಂದು ಸೈದ್ಧಾಂತಿಕ ನಿಲುವುಗಳಿದ್ದಾವೆ, ಒಂದಿಷ್ಟು ಕಂಡೀಷನ್ಸ್ಗಳಿದ್ದಾವೆ. ವಿಜಯ್ ಪಟ್ಟ ತಪ್ಪಿಸೋ ಆಟ ಆರಂಭಿಸಿತಾ ಎಐಎಡಿಎಂಕೆ. ಡಿಎಂಕೆ ಜೊತೆ ಸರ್ಕಾರ ರಚನೆಗೆ ಎಐಎಡಿಎಂಕೆ ಒಲವು ಎಂದು ಗವರ್ನರ್ ಭೇಟಿ ಮಾಡಲಿರುವ ಪಳನಿಸ್ವಾಮಿ. ರಾಜ್ಯಪಾಲರ ಅಪಾಯಿಂಟ್ಮೆಂಟ್ ಕೇಳಿರುವ ಅಣ್ಣಾ ಡಿಎಂಕೆ ಶಾಸಕರನ್ನ ಹಿಡಿದಿಟ್ಟುಕೊಳ್ಳಲು ಪಳನಿ ಕಸರತ್ತನ್ನ ಪಡ್ತಾ ಇದ್ದಾರೆ. ಷಣ್ಮುಗಂ ಬನದ ಶಾಸಕರ ಜೊತೆ ಕಳೆದ ರಾತ್ರಿ ಇಪಿಎಸ್ ಭೇಟಿ. ಪುದುಚೇರಿಗೆ ತೆರಳಿ ಷಣ್ಮುಗಂ ಬನದ ಶಾಸಕರ ಓಲೈಕೆ. ತೀವ್ರ ಕುತೂಹಲ ಮೂಡಿಸಿರೋ ಪಳನಿಸ್ವಾಮಿ ನಡೆ ಒಂದ್ ಕಡೆ. ಎಸ್, ವಿಜಯ್ ಪಟ್ಟ ತಪ್ಪಿಸ್ಬೇಕು ಅನ್ನುವಂತ ಆಟ ಒಂದ್ ಕಡೆ ನಡೀತಾ ಇದೆ. ಎಐಎಡಿಎಂಕೆ ಒಂದ್ ಕಡೆ ಸರ್ಕಸ್ ಅನ್ನ ಮಾಡ್ತಾ ಇದೆ. ನೋಡಿ, ವಿಜಯ್ ಏನಾದರೂ ಇವೆಲ್ಲವನ್ನ ಕೂಡ ಮುಂದಿಟ್ಕೊಂಡು CM ಆಗ್ಬಿಟ್ರೆ, ನಾವಾಗಲೇ ಹೇಳಿದ್ವಿ MGR ಆಗ್ಬೋದು, ನೆಕ್ಸ್ಟ್ MGR ರೀತಿಯಲ್ಲಿ ಆಡಳಿತವನ್ನ ಮುಂದುವರಿಸ್ಕೊಂಡು ಹೋಗ್ಬೋದು ದಶಕಗಳ ಕಾಲ ಅಂತ. ಅಷ್ಟು ಕ್ರೇಜ್ ಇದೆ ವಿಜಯ್ಗೆ, ಫ್ಯಾನ್ಸ್ ಫಾಲೋಯಿಂಗ್ ಇದೆ. ಏನೋ ಒಂದು ಬದಲಾವಣೆ ಮಾಡ್ತಾರೆ ಅನ್ನೋದಿದೆ. ಬಟ್ ವಿಜಯ್ಗೆ ತುಂಬ ಸವಾಲುಗಳು ಇದ್ದಾವೆ ಮುಂದೆ. ಸರ್ಕಾರ ಏನೆಲ್ಲ ಭರವಸೆಯನ್ನು ಕೊಟ್ಟು ಈಗ ಆಡಳಿತಕ್ಕೆ ಬಂದಿದ್ದಾರಲ್ವಾ, ಮಹಿಳೆಯರಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫ್ರೀ ಒಂದಿಷ್ಟು ಗ್ಯಾರಂಟಿಗಳನ್ನು ತಮಿಳುನಾಡಲ್ಲೂ ಕೂಡ ಕೊಟ್ಟಿದ್ದಾರೆ. ಅವನ್ನೆಲ್ಲ ನಿಭಾಯಿಸ್ಕೊಂಡು ಹೋಗ್ಬೇಕಲ್ಲ. ಅದ್ರ ಜೊತೆಗೆ ಸ್ಟಾಲಿನ್ ಸರ್ಕಾರ ಈಗ ಏನು ಕೊಟ್ಟಿದೆಯಲ್ಲ ಅವುಗಳನ್ನೆಲ್ಲ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಲ್ಲ. ಚಾಲೆಂಜಸ್ ಇದೆ ವಿಜಯ್ಗೆ. ಮುಂದೆ ಸರ್ಕಾರ ರಚನೆಯಾಗಿ ಮುಂದೆ ಬಂದ್ರೂ ಕೂಡ ಬಟ್ ಅದನ್ನು ಹೇಗೋ ಒಂದು ನಿಭಾಯಿಸ್ಕೊಂಡು ಹೋಗ್ಬೋದು. ಬಟ್ ಈಗ ಸದ್ಯಕ್ಕೆ ಸರ್ಕಾರ ರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಐಎಡಿಎಂಕೆ ಗವರ್ನರ್ ಭೇಟಿಗೆ ಪಳನಿಸ್ವಾಮಿ ಇದೀಗ ಮುಂದಾಗಿರುವಂಥದ್ದು. ಗವರ್ನರ್ ಭೇಟಿ ಆದಮೇಲೆ ಏನು ಮಾತುಕತೆ ನಡೆಸ್ತಾರೆ ಎನ್ನುವಂಥ ಪ್ರಶ್ನೆ ಇಲ್ಲಿ ಮೂಡ್ತಾ ಇದೆ. ಓಕೆ, ಈಗ ವಿಜಯ್ಗೆ ಈ ರೀತಿಯಾದಂಥ ಸಮಸ್ಯೆ ಇದೆ, ಸಂಖ್ಯಾಬಲನ ಕೊಡೋಕೆ ಆಗ್ತಾ ಇಲ್ಲ, ನಮ್ಮ ಹತ್ರ ಇದೆ, ನಮಗೆ ಅವಕಾಶ ಮಾಡಿಕೊಡಿ ಅಂತ ಏನಾದರೂ ಕೇಳಿಬಿಡ್ತಾರಾ ಅಂತ ಡಿಎಂಕೆ ಎಐಎಡಿಎಂಕೆ ಏನಾದರೂ ಮಾತುಕತೆಯನ್ನು ನಡೆಸ್ಕೊಂಡು. ಬಟ್ ಅಂದರೆ ಯಾವ ರೀತಿಯಾಗಿ ತಮಿಳುನಾಡಲ್ಲಿ ರಾಜಕೀಯ ಬೆಳವಣಿಗೆ ಕಾಣಿಸ್ತಾ ಇದೆ, ಬದಲಾವಣೆ ಆಗ್ತಾ ಇದೆ. ಎಲ್ಲ ಪಕ್ಷಗಳು ಎಲ್ಲರೂ ಕೂಡ ಅಧಿಕಾರಕ್ಕೆ ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇರುವಂಥದ್ದು.